ಹೌದು, ನಾವು ಎಸ್ಪಿ ಹತ್ರ ಹೋಗಿ ಬಂದಿದ್ದೆವು. ಹ್ಮ್ ಹ್ಮ್ ನಿನ್ನೆ ನಿನ್ನೆ ಹೋಗಿದ್ದು. ಹ್ಮ್ ಹ್ಮ್ ನಾವು ಶಾಸಕರು ಮತ್ತೆ ನಮ್ಮ ಸಂಘದವರು ಹ್ಮ್ ಹೋಗಿ ಬಂದಿದ್ದೇವೆ, ಮನವಿ ಒಂದು ಕೊಟ್ಟು ಬಂದಿದ್ದೇವೆ. ಹ್ಮ್ ಮತ್ತೆ ಬೇರೆ ಏನೋ ವಿಷಯಗಳು ಹೇಳಿಲ್ಲ ಹ್ಮ್ ಯಾವುದು ಕೂಡ. ಯಾವುದು ಏನು ಬೆಳವಣಿಗೆ ಆಗಿದ್ದು ಅಂತ ಏನಿಲ್ಲ. ಅದೇ ಇದು ಕೇಳಿದ್ರ ಅದನ್ನ ಏನು ಈಗ ಕ್ಲೋಸ್ ಮಾಡಿದೀವಿ ಕೇಸು ಅಂತ ಹೇಳಿ ಪತ್ರಿಕೆಯಲ್ಲಿ ಬಂದಿತ್ತು ಅಂತೇಳಿ? ಅದು ಅವರು ಪೇಪರ್ ಕೊಂಡು ಹೋಗಿದ್ದೆವು ನಾವು, ಹಾ ತೋರಿಸಿದ್ದೇವೆ ಅವರಿಗೆ. ಹಾ ಅವರು ಹೇಳಿದ್ರು ಅದರಲ್ಲಿ ನಮ್ದು ನಾನು ಹೇಳಿದ್ದು ಅಂತ ಹೇಳಿ ಯಾವುದೂ ಇಲ್ಲ ಅದರಲ್ಲಿ. ಹಾ ಅಧಿಕೃತ ಅಂತ ಹೇಳಿ ನಾನು ಕೊಡ್ಲಿಲ್ಲ, ಯಾವುದು ನಾವು ಕೊಟ್ಟದ್ರಲ್ಲಿ ಇಲ್ಲಲ್ಲ. ಅಧಿಕೃತ ಅಂತ ಹೇಳಿ ಕೊಟ್ಟರೆ ಅದು ನಾವು ಹೇಳಿದ್ದು ಅಂತ ಹೇಳಿ ಹೇಳ್ಬೋದು ಅಂತ ಹೇಳಿ. ಹ್ಮ್ 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 ಅಧಿಕೃತ ಮಾಹಿತಿ ಅಂತ ಹೇಳಿ ಯಾವುದು ನನ್ನ ಇದರಲ್ಲಿ ಇಲ್ಲ ಅಂತ ಹೇಳಿದ್ರು. ಹ್ಮ್ 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 ಅಂದ್ರೆ ಈ ಪತ್ರಿಕೆಯಲ್ಲಿ ಬರೆದಿರೋದು ಸುಳ್ಳು ಅಂತ ಹೇಳಿದ್ರ ಹಾಗಾದ್ರೆ? ಅದು ಅವರು ಆ ರೀತಿ ಅದು ಕೂಡ ಹೇಳಿಲ್ಲ ಅವರು. ಆದ್ರೆ ನಾವು ಅದಕ್ಕೆ ಪತ್ರಿಕೆಯಲ್ಲಿ ಬಂದದ್ದು, ಮೀಡಿಯಾದಲ್ಲಿ ಬಂದದ್ದು ಎಲ್ಲ ನಾವು ಹೇಳಿದ್ದೇ ಬರುವುದಲ್ಲ. ಅವರು ಕೆಲವು ಹಾಕ್ತಾರೆ. ಹ್ಮ್ 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 ಅದೇ ಪತ್ರಿಕೆಯವ್ರ ಜೊತೆ ಮಾತನಾಡಿದಾಗ ಅವ್ರು ನೀವೇ ಮಾಹಿತಿ ಕೊಟ್ಟಿದ್ರಿ, ಪೊಲೀಸ್ ಇಲಾಖೆಯಿಂದ ಸಿಕ್ಕಿದೆ ಅಂತ ಹೇಳಿದ್ರು ಅಂತ ಹೇಳ್ಬೇಕಿತ್ತು. ಹೌದೌದು, ಹ್ಮ್ ಅವರು ನಾವು ಹೇಳಿದ್ದೇವೆ, ನಾವು ಪತ್ರಿಕೆಯವರು ಮಾತಾಡಿದ್ದೇವೆ. ಆವಾಗ ಹೇಳಿದ್ರು ಇದು ಪೊಲೀಸಿನವರು ಕೊಟ್ಟಂತ ವರದಿ, ಅದನ್ನು ಹಾಕದೆ ನಮಗೆ ಉಪಾಯ ಇಲ್ಲ ಅಂತ ಹೇಳಿದ್ದಾರೆ ಅವರು ಅಂತ ಹೇಳಿದ್ದಾರೆ. ಹ್ಮ್ ಹ್ಮ್ ಅದಕ್ಕೆ ಅವರು ಅದನ್ನು ಹೇಳಿದ್ರು. ಅದು ಅಧಿಕೃತ ಮಾಹಿತಿ ಅಂತೇಳಿ ಅದರಲ್ಲಿ ಇಲ್ಲ ಹ್ಮ್ ಪೇಪರಲ್ಲಿ. ಹ್ಮ್ ಮತ್ತೆ ನಮ್ಗೆ ಯಾವುದು ಎವಿಡೆನ್ಸ್ ಇಷ್ಟವರೆಗೆ ಯಾವುದೂ ಸಿಕ್ಕಿಲ್ಲ ಅಂತ ಹೇಳಿ ಹ್ಮ್ 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 ಅಷ್ಟ ಹೇಳ್ತಾ ಇದ್ದೇನೆ ನಾನು. ನಮ್ಗೆ ಯಾವುದು ಕೂಡ ಇಷ್ಟವರೆಗೆ ಸಿಕ್ಕಿದ್ರಲ್ಲಿ ಇಲ್ಲ ಅಂತ. ಹ್ಮ್ ಹಾಗೆ ಟ್ರೈ ಮಾಡುವ ಅಂತ ನೋಡುವ ಅಂತ ಹೇಳಿದ್ರೆ. ಹ್ಮ್ 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 ಈಗ ಎಲ್ಲ ಏನು ಹಾಗಾದ್ರೆ ಏನು ಮಾಹಿತಿನೇ ಇಲ್ಲ, ಒಟ್ಟು ಒಂದ್ ಹಂತಕ್ಕೆ ಕ್ಲೋಸ್ ಮಾಡೋ ತರನೇ ಇದೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಹೌದು, ಹ್ಮ್ ಮೇಲ್ನೋಟಕ್ಕೆ ಅದೇ ರೀತಿ ಕಾಣ್ತಾ ಉಂಟು. ಅವರು ಕೆಲವೊಂದು ರೀತಿ ನೋಡಿದ್ರೆ ಅಷ್ಟೊಂದು ಇದು ಇಲ್ಲ ಅದರಲ್ಲಿ. ಬೇಜವಾಬ್ದಾರಿತನ ಕಾಣಿಸ್ತಾ ಇತ್ತಾ ಅಥವಾ ಹೆಂಗೆ? ಅದನ್ನ ಇನ್ನೇನು ಅವರು ಮಾತಲ್ಲಿ ಜವಾಬ್ದಾರಿಯಾಗೆ ಇತ್ತು. ಹಾ ಏನು ಸಿಗ್ತಾ ಇಲ್ಲ ಅಂತ ಮಾಡುವುದು ಆ ರೀತಿ ಹೇಳುವಾಗ ಹ್ಮ್ 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 ಅದು ನಾವು ಒಳ್ಳೆ ತಂಡವನ್ನೇ ಹಾಕಿದ್ದೇವೆ, ನಿಮಗೆ ಒಳ್ಳೆ ತಂಡ ಹಾಕಿ ಕೂಡ ಯಾವುದು ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಎಂತ ಮಾಡ್ಲಿಕ್ಕೆ ಹ್ಮ್ ನೋಡುವ, ಇನ್ನೊಂದು ಟ್ರೈ ಮಾಡುವ ಅಂತ ಹೇಳಿ. ಹ್ಮ್ 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 ಅಂತಂದ್ರೆ ಈಗ ಒಂದು ಹಂತಕ್ಕೆ ಭರವಸೆ ತುಂಬಾ ಕಡಿಮೆ ಆಗಿದೆ ನ್ಯಾಯ ಸಿಗುವಂತದ್ದು. ಯಾಕಂದ್ರೆ ಹೆಚ್ಚು ಕಡಿಮೆ 5 ತಿಂಗಳು ಕಳೆದೋಯ್ತಾ ಈಗ ಸುಮನ್ಸವಾಗಿ? 5 ತಿಂಗಳು ಆಯ್ತಲ್ಲ. 5 ತಿಂಗಳು ಕಳೆದೋದ್ರು ಇನ್ನೂ ಒಂದು ಯಾವ್ದು ಒಂದು ಮೂಲೆಯಲ್ಲೂ ಒಂದು ಸಣ್ಣ ಸುಳಿವು ಇಲ್ಲ ಅಂದ್ರೆ ಇನ್ಮೇಲೆ ಏನ್ ಸಿಗೋಕ್ ಸಾಧ್ಯ? ಏನೇ ಸಿಗೋದಿದ್ರು ಕಳೆದ ಏನು ಕೇಸ್ ಏನಾಗಿತ್ತು ಆ ಸಂದರ್ಭದ ಒಂದು 2-3 ದಿನ ಅಥವಾ ಒಂದು ವಾರದಲ್ಲಿ ಏನಾದ್ರೂ ಬೆಳವಣಿಗೆ ಆಗಿದ್ರೆ ಆಗೋಗ್ಬಿಟ್ಟಿರೋದು. ಅದು ದಿನಗಳ ಕಡಿತಾ ಇದ್ದಾಗ ಎಲ್ಲವೂ ಕೂಡ ಸಾಕ್ಷಿ ನಾಶ ಆಗ್ತಾ ಇರುತ್ತೆ. ಇನ್ನು ಮೇಲೆ ಏನ್ ಸಿಗಕ್ ಸಾಧ್ಯ ಅಲ್ವಾ? ಈಗ CCTV ಫೋಟೇಜ್ ಕೂಡ ಹೋಗಿರುತ್ತೆ, ಅದೆಲ್ಲ ಪರಿಶೀಲನೆ ಮಾಡೋದಕ್ಕೂ ತುಂಬಾ ಕಷ್ಟ. ಟವರ್ನದ್ದು ಕೂಡ 5-6 ತಿಂಗಳು ಮಾತ್ರ ಅಲ್ಲ ಟವರ್ ಕೂಡ ಇದ್ದಾಗ, ಮತ್ತೆ ಅದು ಇಲ್ಲ ಅಲ್ಲ. ಅಲ್ಲ ಅದೇ ಈಗ ದಿನಗಳು ಕಳೀತಾ ಇದ್ದಾಗೆ ಸಾಕ್ಷಿ ನಾಶ ಆಗ್ತಾನೆ ಹೋಗ್ಬಿಡುತ್ತೆ. ಒಂದು ಸುಳಿವು ಏನಾದ್ರೂ ಸಿಕ್ಕರೆ ಆ ಸುಳಿವು ಮೇಲೆ ಹೋಗ್ಬೋದಲ್ವ? ಒಂದು ಸಣ್ಣ ಸುಳಿವು ಇಲ್ಲ, ಇಲ್ಲಿ ಇಷ್ಟು ದಿನಗಳು ಕಳೆದ್ರೆ ಅಂತ ಅಂದ್ಮೇಲೆ ಅದು ಹೇಗೆ ನ್ಯಾಯ ಸಿಗುತ್ತೆ ಅನ್ನುವಂತ ಭರವಸೆ ಅಂತ. ಹೌದು, ಯಾವುದು ಏನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅದೇ ಯಾರೋ ಒಬ್ಬ ಬೈಕ್ ಸವಾರ ಬಂದಿದೆ ಅಂತಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಸಿಕ್ತಾ ಅಂತ ಅಥವಾ ಏನು ಏನಾದ್ರು ಕೇಳಿದ್ರ ಮಾಹಿತಿ? ಅದು ಅವರು ಕೂಡ ಹೇಳುದು ಪೇಪರ್ ಅಲ್ಲಿ ಇದ್ದಾಗೆ, ಅದು ಬೇರೆ ವಿಷಯ, ಅದು ಸಿಕ್ಕಿದೆ, ಇದು ವಿಷಯ ಬೇರೆ ಅಂತ ಹೇಳುದು. ಅದು ವಿಷಯ ಬೇರೆ ಅಂದ್ರೆ ಅದನ್ನ ತನಿಖೆ ಮಾಡ್ಬೋದಲ್ಲ ಅಂತ. ಈಗ ಅದು ವಿಷಯ ಬೇರೆ ಅಂತೇಳಿ ಹಂಗೆ ಕೈ ಚೆಲ್ಬಿಟ್ರೆ ಅಂತ. ಈಗ ಅದೇ ವ್ಯಕ್ತಿ ಯಾಕೆ ಮಾಡಿರಬಾರ್ದು ಅಂತ ಡೌಟ್ ಅಲ್ವಾ? ಗೊತ್ತಿರಲ್ಲ ಯಾವ ಹೊತ್ತಲ್ಲಿ ಯಾವ ಇರುತ್ತೆ ಅಂತೇಳಿ. ಯಾರು ಬೇಕಾದ್ರೆ ಏನಿಂಗ್ ಬೇಕಾದ್ರೂ ಆಗಿರ್ಬೋದಲ್ಲ ಅಲ್ವಾ? ಈಗ ಅವನೇನಕ್ಕೋ ಬಂದಿದ್ದ ಅಂತ ಅವನು ಅದನ್ನೇನೋ ಪ್ರೂವ್ ಮಾಡ್ಕೋಬಹುದು ಅಥವಾ ಇನ್ನೇನೋ ಇರ್ಬೋದು. ಬಟ್ ಆ ವ್ಯಕ್ತಿ ತನ್ನ ಒಂದು ಇದಕ್ಕೋಸ್ಕರನೇ ಅಲ್ಲಿ ಬಂದಿರಬಹುದು, ಅದು ಇನ್ನೊಂದ್ ತರನೂ ಆಗಿರ್ಬೋದಲ್ಲ. ಅದು ಸುಮಂತ್ನ ಕೊಲೆ ಮಾಡ್ಬೇಕು ಅನ್ನುವಂತ ಉದ್ದೇಶ ಆತನಲ್ಲಿ ಇಲ್ದೇನೆ ಇರಬಹುದು, ಅಚಾನಕವಾಗಿ ಆ ಸಂದರ್ಭ ಆಗಿ ಉಟ್ಕೊಂಡಿರ್ಬಹುದಲ್ಲ ಅಲ್ವಾ? ಸಹಜವಾಗಿ ಈ ರೀತಿ ಕಾಡುತ್ತೆ. ಪೊಲೀಸರು ಅದು ಏನ್ ತನಿಖೆ ಮಾಡಿರ್ತಾರೆ ಏನೋ ಗೊತ್ತಿಲ್ಲ. ಅದಲ್ಲ ಅವನು ಯಾವ್ದೋ ಬೇರೆ ಕೆಲ್ಸಕ್ಕೆ ಬಂದಿದ್ದ ಅಂತ ಕೈ ಚೆಲ್ಬಿಟ್ರೆ
ಅದೇ ಆಯ್ತು ಅವ್ನು ಬೇರೆ ಯಾವ್ದೋ ಕೆಲ್ಸಕ್ಕೆ ಬಂದಿರ್ಲಪ್ಪ, ಈಗ ಆಗಿರುವಂತದ್ದು ಗೊತ್ತಾಗ್ಬೇಕಲ್ಲ. ಹೌದು. ಇನ್ನು ಅದು ಯಾವುದೂ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾದಂತೆ, ಅದ್ರ ಮಾಹಿತಿ ಏನೋ ಸಿಕ್ತಾ? ರಿಪೋರ್ಟ್ ಒಂದು ರಿಪೋರ್ಟ್ ಒಂದು ಬರ್ಲಿಕ್ಕಿದೆ, ಹಾ, ನನ್ನ ರಿಪೋರ್ಟ್ ಒಂದು ಬರ್ಲಿಕ್ಕಿದೆ, ಬಾಕಿದ್ದು ಬಂದಿದೆ ಅಂತ ಹೇಳಿದ್ರು. ಅದೇ ಅದರಲ್ಲಿ ಏನಿದೆ ಅಂತ ವರದಿ? ಇಲ್ಲ ಅದು ಹೇಳೋದಿಲ್ಲ ಅಂತ ಅವರು. ಅದು ಅದು ಹೇಳಲಿಕ್ಕೆ ಆಗುದಿಲ್ಲ ಈಗ ಅಂತ ಹೇಳಿದ್ರು. ಅದು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರಾ? ಹೌದು. ಅದು ತನಿಖೆಯಲ್ಲಿರುವಾಗ ಯಾವುದು ಕೂಡ ಕೊಡ್ಲಿಕ್ಕೂ ಆಗುದಿಲ್ಲ, ಅದರ ಬಗ್ಗೆ ಹೇಳಲಿಕ್ಕೂ ಆಗುದಿಲ್ಲ. ಹ್ಮ್. ಅಲ್ಲ ಆಯ್ತು, ನಮ್ಗೆ ಹೇಳೋದು ಕೇಳೋದು ಏನು ಬೇಕಿಲ್ಲ, ಬಟ್ ಏನಾಯ್ತು ಅನ್ನೋದಾದ್ರೂ ಗೊತ್ತಾಗ್ಬೇಕಲ್ಲ. ಹೌದು ಅದೇ. ಈಗ ಅದನ್ನೇ ಒಂದು ಕೊಲೆ ಆರೋಪ ಕೇಳಿಸ್ತಾ ಇದೆಯಪ್ಪ, ಕೊಲೆ ಆರೋಪದ ಮೇಲೆ ಏನಾದ್ರೂ ತನಿಖೆ ಆಗ್ಬೇಕಲ್ಲ. ಹೌದು ಅದೇ. ಈಗ ಅದು ದಿನಗಳು ಕಳೆದಂತೆ ನ್ಯಾಚುರಲ್ ಡೆತ್ ಅಂತ ಹೇಳಿ ಕೊಟ್ಬಿಟ್ರೆ ವರದಿನ, ಹೌದು. ಅವಾಗ ಏನ್ ಮಾಡಕ್ಕಾಗತ್ತೆ? ನೀವೇನು ಮಾಡಕ್ಕಾಗಲ್ಲ, ನಾವೇನು ಮಾಡಕ್ಕಾಗಲ್ಲ, ಇನ್ನೊಬ್ರು ಏನು ಮಾಡಕ್ಕಾಗಲ್ಲ. ಅಂತಂದ್ರೆ ಅಲ್ಲಿ ಈ ಕೊಲೆಗಡಕರು ಅಥವಾ ಇನ್ನೇನೋ ಇದ್ದವರು ಅವ್ರು ಆರಾಮಾಗಿ ಜೀವನ ಮಾಡ್ತಿರ್ತಾರೆ. ಹೌದು ಹೌದು. ಅಂತಂದ್ರೆ ನಾವಿಲ್ಲಿ ಭಾರತದಲ್ಲಿ ಇದೀವ ಅಥವಾ ಯಾವ್ದೋ ಬೇರೆ ದೇಶದಲ್ಲಿ ಇದೀವ ಅಂತ. ಅದೇ ಇಲ್ಲಿ ಕಾನೂನು ವ್ಯವಸ್ಥೆಗಳು ಏನಾಗ್ತಾ ಇದ್ದಾವೆ? ಕಾನೂನು ವ್ಯವಸ್ಥೆ ಇರುವವರು ಈ ರೀತಿ ಮಾಡಿದ್ರೆ ನಾವೇನ್ ಮಾಡ್ತೀವಿ? ಅಲ್ವಾ? ಹೌದು. ಈಗ ಕಾನೂನ ನಾವು ಕೈಗೆ ಎತ್ಕೊಳಕ್ಕಾಗಲ್ಲ ಆಗುದಿಲ್ಲ. ಅಲ್ವಾ? ಅದರದ್ದೇ ಆದಂತದ್ದೊಂದು ವೇಲೆ ಹೋಗ್ಬೇಕಾಗತ್ತೆ. ಹೌದು. ಹ್ಮ್ ಅದು ತಪ್ಪಿದ್ರು ಕೂಡ ನಮ್ಮನ್ನು ಹಿಡಿದಾರೆ ಅವರು. ಈಗ ಹೆಚ್ಚು ಕಡಿಮೆ ಪರ್ಮಿಷನ್ ಇಲ್ದೇನೆ ಒಂದು ಪ್ರತಿಭಟನೆ ಮಾಡಿದ್ರೆ ನಮ್ಮನ್ನೇ ಅರೆಸ್ಟ್ ಮಾಡಿ ಒಳಗಾಕ್ಬಿಡ್ತಾರೆ ಪೊಲೀಸರು. ಹೌದೌದು ಅದೇ. ಅಂತ ಒಂದು ವ್ಯವಸ್ಥೆಯಲ್ಲಿ ನಾವ್ ಇದೀವಿ. ಅದು ತಪ್ಪು ಅಂತಲ್ಲ, ಅದು ಓಕೆ, ಅದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಹೋಗೋದಕ್ಕೇನೆ ಇರೋದು. ಹಾಗಂತೇಳಿ ಈಗ ಕಾನೂನು ಬದ್ಧವಾಗಿ ಹೋಗ್ಬೇಕಾದಂತ ಸಂದರ್ಭದಲ್ಲಾದ್ರೂ ಒಂದು ನ್ಯಾಯ ಸಿಗ್ಬೇಕಲ್ಲ. ಏನಾಯ್ತು ಅನ್ನೋದೊಂದು ಕ್ಲಾರಿಟಿ ಬೇಕಲ್ಲ. ಅಮಾಯಕ ಮಗುನ ಸಾವಾಗ್ಬಿಟ್ರೆ ಅದೇನೋ ಪತ್ರಿಕೆಯಲ್ಲಿ ಏನೇನೋ ಬರೀತಾರೆ, ಅದೇನೋ ಕೊಕ್ಕೆ ಸಿಕ್ಕೊಂಡಿತ್ತು, ಅದು ಗರುಡ ಅಂತ ಕರೀತಾರಲ್ವಾ, ಆ ಗರುಡ ಸಿಕ್ಕಾಕೊಂಡಿತ್ತು, ಹಾಗೆ ಹೀಗೆ ಅಂತ ಬರೆದ್ಬಿಟ್ರೆ ಮತ್ತಿದೆಲ್ಲ ದಿಕ್ಕನ್ನ ತಪ್ಪಿಸುವಂತ ಪ್ರಕ್ರಿಯೆ ಅಂತ ಗೊತ್ತಾಗೋದು ಸ್ಪಷ್ಟವಾಗಿ ಅಲ್ವಾ? ಈಗ ಆರಂಭದಲ್ಲಿ ಕೊಲೆ ಅಂತೇಳಿ ಇದ್ದಂತದ್ದು ಈಗ ಗರುಡ ಸಿಕ್ಕಾಕೊಂಡಿದೆ, ಬಾಡಿನ ಮೇಲೆ ತೆಗಿಬೇಕಾದ ಸಂದರ್ಭದಲ್ಲಿ ಹಾಗಾಗಿ ಗಾಯ ಆಗಿರ್ಬೋದು ಅಂತೇಳಿ ಬರೀತಾರೆ. ಅಥವಾ ಹಿಂಗೆಲ್ಲ ಬರೆದ್ರೆ ಅದ್ರ ಬಗ್ಗೆ ಏನು ವ್ಯವಸ್ಥೆ ಅಂದ್ರೆ ದಿಕ್ಕು ತಪ್ಪಿಸೋದೆ ಅಂತ ಸ್ಪಷ್ಟವಾಗಿ ಗೊತ್ತಾಗೋದು ಇದೆಲ್ಲ. ಹೌದು, ಅವರಿಗೆ ಏನು ಇದು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ದಿಕ್ಕು ತಪ್ಪಿಸಲಿಕ್ಕೆ ಅವರೇ ಇದು ಆ ರೀತಿ ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ ಪೊಲೀಸ್ ಇಲಾಖೆ. ಅದೇ ಇರ್ತದೆ, ನಮ್ಮ ಹತ್ರ ಮಾತಾಡಿ ಕೂಡ ಎಂತ ಸುದ್ದಿ ಇಲ್ಲ ನಮ್ಮ ಹತ್ರ ಪೊಲೀಸ್ ಇಲಾಖೆ. ಈಗ ಮತ್ತೆ ಈಗಂತೂ ಸುಳಿವಿಲ್ಲ ಪೊಲೀಸರು ಮನೆ ಕಡೆ ಬರೋದಾಗ್ಲಿ. ಇಲ್ಲ ಇಲ್ಲ ಇಲ್ಲ, ಮುಗ್ದ ಹೋಗಿದೆ, ಅದೆಲ್ಲ ಮುಗ್ದೋಗಿರೋ ಅಧ್ಯಾಯ ಈಗ. ಹೌದಿಲ್ಲ. ಹೆಚ್ಚು ಕಡಿಮೆ 1 ತಿಂಗಳು ಮನೆ ಹತ್ರ ಬರ್ತಾ ಇದ್ರ ಪೊಲೀಸರು ಅಲ್ಲಿ? ಅಷ್ಟೇ. 1 ತಿಂಗಳು, 1.5 ತಿಂಗಳು ಅಂದಾಜುವರೆಗೆ ಸ್ವಲ್ಪ 1 ತಿಂಗಳು ಬರ್ತಾ ಇದ್ರು, ಮತ್ತೆ ವಾರದಲ್ಲಿ ಒಮ್ಮೆ ಬಂದು ಮಾತಾಡ್ತಾ ಇದ್ರು ಅಷ್ಟೇ. 1.5 ತಿಂಗಳು ಅಷ್ಟೇ, ಮತ್ತೆ ಇಲ್ಲವೇ ಇಲ್ಲ. ಅಲ್ಲಲ್ಲ, ಈಗ ಪೊಲೀಸ್ನವ್ರಿಗೆ ಇದೊಂದೇ ಕೇಸ್ ಇರೋದಿಲ್ಲ ಬಿಡಿ, ಬೇರೆ ಬೇರೆ ಕೇಸ್ಗಳು ಇರ್ತವೆ. ಆದ್ರೆ ನಮ್ದು ಒಂದು ಕೇಸ್ ಅಲ್ವಾ ಈಗಿದು. ಈಗ ಇದೊಂದು ತುಂಬಾ ಮುಖ್ಯವಾಗಿರುವಂತದ್ದು. ಏನು, ಒಂದು ಮಗುವಿನ ಜೀವ ಹೋಗಿದೆ, ಜೀವಕ್ಕೆ ಬೆಲೆ ಬೇಕಲ್ವಾ? ಈಗ ಸುಮ್ನೆ ಏನು ಇವತ್ತು ಬೆಳೆದು ಬಿಟ್ಟು ನಾಳೆ ಕಡಿಯೋ ಮರನ ಅದು, ಅಥವಾ ಇನ್ನೇನೋ ಇದನ್ನ, ಅಥವಾ ಕಟ್ಟಾಗ್ರೆ ಮತ್ತೆ ಚಿಗುರುತ್ತೆ ಬಿಡಿ ಅನ್ನೋ ತರನ. ಒಂದೇ ಸತಿ ಹುಟ್ಟೋದು, ಒಂದೇ ಸತಿ ಸಾವಾಗೋದು. ಆ ಸಾವಿಗೆ ನಿಖರತೆ ಏನು ಅಂತ ಗೊತ್ತಾಗ್ಬೇಕಲ್ಲ. ಅದೇ ನನಗೆ ಅದೊಂದು ಸಿಕ್ಕಿದ್ರೆ ಸಾಕಿದ್ರೆ ನನಗೆ ಯಾವ್ದು ಬೇಡ. ಅಲ್ಲಿ ಸ್ಪಷ್ಟವಾಗಿ ಅಲ್ಲೆಲ್ಲ ಬ್ಲಡ್ ಕೂಡ ಬಿದ್ದಿರುವಂತದ್ದು ಕಲೆಗಳಿತ್ತು. ಹೌದು, ಈ ಕೊಕ್ಕೆಯಲ್ಲಿ ತೆಗೆಯುವಾಗ ಅಂತ ಹೇಳಿದ್ರೆ ಮೊದಲೇ ಬ್ಲಡ್ ಹೇಗಿದ್ದದು ಅದೆಲ್ಲ ಗೊತ್ತಾಗ್ಬೇಕಲ್ಲ. ಅದೆಲ್ಲ ಬ್ಲಡ್ ಎಲ್ಲ ಟೆಸ್ಟ್ ಮ್ಯಾಚಿಂಗ್ ಆಗಿತ್ತಾ? ಅದು ಸುಮಂತದೆ ಅಂತೇಳಿ ಖಚಿತವಾಯ್ತಾ? ಅದು ಎಂತದ್ದು ಹೇಳ್ತಾ ಇಲ್ಲ ಅಲ್ಲ ಸರ್. ಯಾವ್ದು ಹೇಳ್ತಾ ಇಲ್ಲ ಅವರು. ಹೌದು. ಏನ್ ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆಯವರು ಅಂತ ಗೊತ್ತಾಗ್ತದೆ. ಅವರು ಎಂತ ಮಾಡ್ತಾ ಇದ್ದಾರೆ, ತನಿಖೆಯಲ್ಲಿ ಇದೆಯಾ ಅಥವಾ ಏನೋ ತನಿಖೆಯನ್ನು ಕೈ ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಒಟ್ಟು ಈಗ ಮತ್ತೆ ನೀವು ಮಾತನಾಡಿದ ಸಂದರ್ಭದಲ್ಲಿ ತನಿಖೆ ಮಾಡ್ತೀವಿ ಅಂತಾನೆ ಹೇಳಿ ಕಳಿಸಿದಾರ. ತನಿಖೆ ನಡೀತಾ ಇದೆ, ತಂಡ ರಚನೆ ಮಾಡಿದೀವಿ ಅಂತಾನೆ ಇದ್ದಾರೆ. ಅಷ್ಟೇ ಅಷ್ಟೇ. ಸುಮ್ನೆ ಒಂದು ಸಮಾಧಾನ ಅಷ್ಟೇ. ಬೇರೆ ಏನೂ ಆಗಿಲ್ಲ. ಇಲ್ಲ ಇಲ್ಲ ಇಲ್ಲ, ಬೇರೆ ಏನಿಲ್ಲ.